ನಾವು ನಮ್ಮ ಇವತ್ತು ವಿಷಯ ಆಯ್ಕೆ ಮಾಡ್ಕೊಂಡಿದ್ದು ಮತ್ತು ಹೆಚ್ಚಿನದೊಂದು ನಾವು ವಿಷಯ ಡಿಸ್ಕಸ್ ಮಾಡಬೇಕಾದ್ರೆ ರಾಜು ಅವ್ರದ್ದು ಸಂಗೀತ ಮತ್ತು ಹಾಡುಗಾರಿಕೆ ಬಗ್ಗೆ ಅದು ಏನಂತೀರ, ಅದು ಹೇಳದೇ ಇದ್ರೆ ಈಗ ಊಟ ಮಾಡಿದಾಗ ನಂತರ ನೀರು ಕುಡಿದಿದ್ರೆ ಹೇಗೆ ಅದು ಕಂಪ್ಲೀಟ್ ಅನ್ಸಲ್ವೋ ಹಾಗೆ ಅದು ಕೂಡ ಒಂದು ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಯ್ಯೋ ಸರ್, ಒಂಥರ ರಾಜ್ಕುಮಾರ್ ಅವ್ರದ್ದು ಸಂಗೀತ ಜ್ಞಾನ ಮತ್ತು ಹಾಡುಗಾರಿಕೆ ಬಗ್ಗೆ ಅದು ಹೇಳಬೇಕು ಅಂದರೆ ಒಂಥರ ಆ್ಯಕ್ಚುಲಿ ಹೇಳಬೇಕು ಅಂದರೆ ಒಂಥರ ಆ ವಿಷಯದಲ್ಲಿ ಅವರು ದೊಡ್ಡ ಸಾಗರನೇ ಅಂತಲೇ ಹೇಳಬೇಕು. ಯಾಕೆಂತಂದರೆ ನಿಮಗೆ ಗೊತ್ತಿರೋ ಹಾಗೆ ಅವರು ನಾಟಕ ರಂಗದಿಂದ ಬಂದವರು, ಅದರ ಹಿನ್ನೆಲೆಯಿಂದ ಬಂದವರು. ಗುಬ್ಬಿ ವೀರಣ್ಣವ್ರ ಕಂಪ್ನಿ, ಸುಬ್ಬಯ್ಯ ನಾಯ್ಡು ಕಂಪ್ನಿ. ಮುಂಚೆ ಎಲ್ಲ ಈಗಿನ ಥರ ತಂತ್ರಜ್ಞಾನ ಇಷ್ಟೊಂದು ಮುಂದುವರೆದಿದ್ದಿಲ್ಲ. ಹೌದು, ಹೌದಾ? ಹೌದು. ಅಂದರೆ ಧ್ವನಿವರ್ಧಕ ವ್ಯವಸ್ಥೆಗಳಾಗಲಿ, ಮೈಕು ಆ ಥರದ್ದು ಮತ್ತೊಂದು ಏನೂ ಇರಲಿಲ್ಲ. ಇಲ್ಲಿ ಸ್ಟೇಜ್ ಮುಂದ್ಗಡೆ ಏನು ₹1 ಕೊಟ್ಟು ಕೂತಿರ್ತಿದ್ದ, ಏನು ಪ್ರೇಕ್ಷಕ ಕೂತಿರ್ತಿದ್ದ, ಅವನಿಗೆ ಕೇಳೋ ರೀತಿಯಲ್ಲಿ ಹಿಂದ್ಗಡೆ 4 ಆಣೆ ಕೊಟ್ಟು ಕೂತಿರ್ತಿದ್ದ ಪ್ರೇಕ್ಷಕನಿಗೂ ಸಹಿತ ಡೈಲಾಗು ಹಾಡುಗಳು ಕೇಳಬೇಕು. ಅವಾಗ ಸಹಜವಾಗಿಯೇ ಇವ್ರಿಗೆ ಹಾಡುಗಾರಿಕೆ ಇರಲೇಬೇಕಾಗಿತ್ತು. ಅಂಥ ಒಂದು ಪಾಠಶಾಲೆಯಿಂದ ಬಂದವರು ಅಣ್ಣವರು. ಹೀಗಾಗಿ ಸಹಜವಾಗಿ ಅವರಲ್ಲಿ ಸಂಗೀತ ಅನ್ನೋದು ಒಂಥರ ಕೆನೆಗಟ್ಬಿಟ್ಟಿತ್ತು. ಹೌದು. ಆ್ಯಕ್ಚುಲಿ ಇನ್ನೊಂದು ಯಾವ್ದಾರು ಇದರಲ್ಲಿ ಸಂಚಿಕೆ ನಾವು ಈ ಬಗ್ಗೆ ಮಾತಾಡೋಣ. ಆ್ಯಕ್ಚುಲಿ ಸ್ವತಃ ಸಿತಾರ್ ವಾದಕರಾಗಿದ್ರು ಅಣ್ಣವರು. ಇದು ಹೆಚ್ಚಿನ ಜನ ಗೊತ್ತಿಲ್ಲ. ಸ್ವತಃ ಸಿತಾರ್ ವಾದಕರಾಗಿದ್ರು. ಅದು ಜಾಸ್ತಿ ಎಲ್ಲೂ ಇದಾಗಲಿಲ್ಲ. ಈ ಥರದ್ದೊಂದು ಸಂಗೀತದ್ದು ಇದು ಇತ್ತು. ಬಟ್ ಅದು ಒಂಥರ ಸೂಕ್ತವಾಗೇ ಇತ್ತು. ನೀವು ಸಂಗೀತದ ಬಗ್ಗೆ ಅಂತ ಕೇಳುವಾಗ ನನಗೆ ಫಸ್ಟ್ ಜ್ಞಾಪಕ ಬರೋದು, ಈಗ ಸಾಮಾನ್ಯವಾಗಿ ಅಣ್ಣವ್ರ ಹಾಡುಗಾರಿಕೆ ಅಂದಾಗ ಸಂಪತ್ತಿಗೆ ಸವಾಲು ಚಿತ್ರದ ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಹಾಡು ಇದಾಗುತ್ತೆ. ಅಧಿಕೃತವಾಗಿ ಆ ಹಾಡಿಂದ ಅವರು ಇದಾಗಿ ಬಂದರೂ ಸಹಿತ ಅದಕ್ಕೆ ಸಾಕಷ್ಟು ವರ್ಷಗಳ ಮುಂಚೆನೇ ಮಹಿಷಾಸುರ ಮರ್ದಿನಿ ಅಂತ ಒಂದು ಫಿಲ್ಮ್ ಬರುತ್ತೆ, ಬ್ಲ್ಯಾಕ್ ಆ್ಯಂಡ್ ವೈಟ್. ಅದರಲ್ಲಿ ಅಣ್ಣವ್ರೊಂದು ಹಾಡು ಹೇಳಿದ್ದಾರೆ, ತುಂಬಿತು ಮನವ ತಂದಿತು ಸುಖವ ಪ್ರೇಮದ ಗಾಳಿ ಅಂತಂದ್ಬಿಟ್ಟು. ಅದರಲ್ಲಾಗಲೇ ಒಂದು ಹೇಳಿದರು. ಬಟ್ ಆಮೇಲೆ ಅದನ್ನು ಮುಂದುವರಿಸಿತ್ತಿಲ್ಲ ಅವರು. ಅಂದರೆ ಅವ್ರದ್ದೇ ಆದ ಕಾರಣಗಳಿಗೆ ಅದನ್ನು ಮುಂದುವರಿಸಿತ್ತಿಲ್ಲ. ಈ ನೀವು ಎಸ್ಪೆಷಲಿ ಈ ಸಂಗೀತದ್ದು ಇದು ಅಂತ ಬಂದಾಗ, ಅದು ಸಂಗೀತ ಹಾಡುಗಾರಿಕೆ ಅನ್ನೋದು ಅಣ್ಣವರ ವ್ಯಕ್ತಿತ್ವದ ಒಂದು ಅವಿಭಾಜ್ಯ ಅಂಗನೇ ಆಗಿತ್ತು ಅಂತ ಹೇಳೋದಕ್ಕೆ ಆ್ಯಕ್ಚುಲಿ ಏನಾಯಿತು, ಈ ಸಂಪತ್ತಿಗೆ ಸವಾಲು ಇದು ಬಂದಾಗ 2 ಘಟನೆ ನನಗೆ ಜ್ಞಾಪಕ ಆಗುತ್ತೆ. ಆ್ಯಕ್ಚುಲಿ ಅಲ್ಲಿ ತನಕನೂ ರಾಜ್ಕುಮಾರ್ ಅವರಿಗೆ ಕಂಠ ಆಗಿದ್ದವರು ಪಿ.ಬಿ. ಶ್ರೀನಿವಾಸ್, ಎಲ್ರಿಗೂ ಗೊತ್ತಿರೋಂಥ ವಿಷಯನೇ. ಇವು ಅಣ್ಣವ್ರನ್ನ ಶರೀರ ಅಂತಿದ್ರು, ಪಿ.ಬಿ. ಶ್ರೀನಿವಾಸ್ ಅವ್ರನ್ನ ಶಾರೀರ ಅಂತಲೇ ಕರೀತಾರೆ. ಅಷ್ಟರ ಮಟ್ಟಿಗೆ ಅದೊಂದು ಒಂದಕ್ಕೊಂದು ಹೊಂದ್ಕೊಂಡು ಹೋಗ್ತಾ ಇತ್ತು. ಅದೊಂದು ಘಟನೆ ನೀವು ಹೇಳಿದ್ರಿ ಅದನ್ನು ಹೇಳ್ತೀನಿ. ಅದು ಒಂದ್ಸಲ ಸ್ಟುಡಿಯೋದಲ್ಲಿ ಅಣ್ಣವರು ವೆಯ್ಟ್ ಮಾಡ್ತಾ ಕೂತಿರ್ತಾರೆ. ಅವಾಗ ಇನ್ನು ಪಿ.ಬಿ. ಶ್ರೀನಿವಾಸ್ ಅವರು ಬರೋದು ಬಾಕಿ ಇರುತ್ತೆ. ಒಂದು ಕಡೆ ಕೂತಿರ್ತಾರೆ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಪಿ.ಬಿ. ಶ್ರೀನಿವಾಸ್ ಅವರು ಬರ್ತಾರಂತೆ. ನೋಡಿ, ಶರೀರ ಇಲ್ಲಿ ಕೂತಿದೆ, ಶಾರೀರ ಅಲ್ಲಿ ಬರ್ತಿದೆ ನೋಡಿ ಅಂತ ಹೇಳ್ತಾರಂತೆ ತಮಾಷೆಯಾಗಿ. ಇದೇನಾಗುತ್ತೆ, ಈ ಸಂಪತ್ತಿಗೆ ಸವಾಲು ಬಾಕಿ ಹಾಡುಗಳೆಲ್ಲ ರೆಕಾರ್ಡಿಂಗ್ ಆಗಿಬಿಟ್ಟಿರುತ್ತೆ. ಇದು ಆ್ಯಕ್ಚುಲಿ ಎಲ್ರಿಗೂ ಸಾಕಷ್ಟು ಜನಕ್ಕೆ ಗೊತ್ತಿರೋಂಥ ವಿಷಯನೇ. ಆದರೂ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಬಾಕಿ ಹಾಡುಗಳೆಲ್ಲ ರೆಕಾರ್ಡ್ ಆಗುತ್ತೆ, ಒಂದು ಹಾಡು ಮಾತ್ರ ಬಾಕಿ ಇರುತ್ತೆ. ಅದು ಏನಾಗುತ್ತೆ ಅಂತಂದರೆ, ಇವರು ಅದಕ್ಕೆ ಸಂಗೀತ ನಿರ್ದೇಶಕರು ಜಿ ಕೆ ವೆಂಕಟೇಶ್ ಅವರು. ಅದೊಂದು ಹಾಡು ಮಾತ್ರ, ಎಮ್ಮೆ ಹಾಡು ಮಾತ್ರ ಕಂಪೋಸ್ ಮಾಡಿ ಬಾಕಿ ಇಟ್ಕೊಂಡಿರ್ತಾರೆ. ಅದು ಏನಾಗುತ್ತೆ, ಅದೊಂದು ಹಾಡು ಬಾಕಿ ಉಳ್ಕೊಂಡ್ಬಿಡ್ತಲ್ಲ, ಬೇರೆ ಯಾರನ್ನಾರು ಕರೆಸೋದಾ ಅಂತಂದ್ಬಿಟ್ಟು ಒಂದು ಚರ್ಚೆ ಬರುತ್ತೆ. ಚರ್ಚೆ ಬಂದಿದ್ದು ಆಗ ಜೊತೆಲಿದ್ದವರು ನಮ್ಮ ಈಗ ಫೇಮಸ್ ಸಂಗೀತ ನಿರ್ದೇಶಕರುವಂಥ ಇಳೆಯರಾಜ ಅವರು. ಆಗ ಅವರು ಜಿ ಕೆ ವೆಂಕಟೇಶ್ ಅವರಿಗೆ ಅಸೋಸಿಯೇಟ್ ಆಗಿರ್ತಾರೆ. ಅಣ್ಣ, ಇವರು ಜಿ ಕೆ ವೆಂಕಟೇಶ್ ಅವ್ರ ಹತ್ರ ಹಿಂಗೆ ಮಾತಾಡ್ತಾ, ಇದಕ್ಕೆ ಬೇರೆ ಯಾರ ಹತ್ರನಾರು ಹಾಡ್ಸೋಣ, ಒಂದು ಹೊಸ ಗಾಯಕನ ಪರಿಚಯ ಮಾಡಿದಾಗೂ ಆಗುತ್ತೆ ಅಂತಂದ್ಬಿಟ್ಟು ಇದು ಮಾಡ್ತಾರೆ. ಸರಿ, ಯಾರನ್ನ ಇದು ಮಾಡೋದು ಅಂತ. ಯಾಕೆಂತಂದರೆ ಅಷ್ಟೊತ್ತಿಗಾಗಲೇ ಪಿ.ಬಿ. ಶ್ರೀನಿವಾಸ್ ಕಂಠ ರಾಜ್ಕುಮಾರಿಗೆ ಹೊಂದ್ಕೊಂಡ್ಬಿಟ್ಟಿರುತ್ತೆ. ಹೌದು, ಇಬ್ರು ಆಲ್ಮೋಸ್ಟ್ ಒಂದೇ ಥರ, ಅದರಲ್ಲಿ ಭಿನ್ನತೆನೇ ಇರಲ್ಲ, ಅಷ್ಟರ ಮಟ್ಟಿಗೆ ಹೊಂದ್ಕೊಂಡ್ಬಿಟ್ಟಿರುತ್ತೆ. ಸರಿ, ಏನು ಮಾಡೋದು ಅಂತಂದ್ಬಿಟ್ಟು ವಿಷಯ ಚರ್ಚೆಗೆ ಬಂದಾಗ, ಇವರು ಜಿ ಕೆ ವೆಂಕಟೇಶ್ ನಮ್ಮ ತಮ್ಮಯ್ಯನ ಕೈಲಿ ಹಾಡಿಸ್ಬಿಡ್ನ ಅಂತ ಹೇಳ್ತಾರೆ. ತಮ್ಮಯ್ಯ ಅಂತಂದ್ರೆ ಇವ್ರಿಗೆ ಗೊತ್ತಾಗಲ್ಲ, ಯಾರಿಗೆ, ಇಳೆಯರಾಜ ಅವರಿಗೆ. ಒಂದು ವಿಷಯ ಜ್ಞಾಪಕದಲ್ಲಿರಲಿ, ಇಡೀ ಕರ್ನಾಟಕನೇ ಕನ್ನಡ ಅಭಿಮಾನಿಗಳು ರಾಜ್ಕುಮಾರ್ನ ಅಣ್ಣವರು ಅಂತ ಕರೀತಾ ಇದ್ದ ಕಾಲಘಟ್ಟದಲ್ಲಿ ಇಡೀ ಇಂಡಸ್ಟ್ರಿಯಲ್ಲಿ ರಾಜ್ಕುಮಾರ್ ಅವ್ರನ್ನ ತಮ್ಮಯ್ಯ ಅಂತ ಕರೀತಾ ಇದ್ದು ಜಿ ಕೆ ವೆಂಕಟೇಶ್ ಮಾತ್ರ. ಅಂದ್ರೆ ಆ ಮಟ್ಟಿಗಿನ ಸಲಿಗೆ ಇತ್ತು. ಅಟ್ ದ ಸೇಮ್ ಟೈಮ್ ಗೌರವನೂ ಇತ್ತು, ಪರಸ್ಪರ ಗೌರವನೂ ಇತ್ತು. ನಮ್ಮ ತಮ್ಮಯ್ಯನ ಕೈಲಿ ಹೇಳಿಸ್ಬೋದಲ್ಲ, ಯಾರು ತಮ್ಮಯ್ಯ ಅಂತ ಕೇಳ್ತಾರೆ ಇವರು. ನಮ್ಮ ರಾಜ್ಕುಮಾರ್ ಕಣ್ರಿ, ರಾಜ್ಕುಮಾರ್ ಹಾಡ್ತಾರಾ ಅಂತ ಕೇಳ್ತಾರೆ ಇವರು. ಯಾರು, ಇಳೆಯರಾಜ. ಏನು ಮಾತಾಡ್ತೀಯ ನೀನು, ನಾಟಕ ರಂಗದಿಂದ ಬಂದವ್ರ ಕಣಯ್ಯ ಅವರೆಲ್ಲ, ಅವ್ರಿಗೆ ಅಂತಂದ್ಬಿಟ್ಟು ಅವ್ರ ಕೈಲಿ ಹಾಡ್ಸೋಣ. ಹೆಂಗಿದ್ರು ನಾನು ಹೈ ಪಿಚ್ ಇಟ್ಟಿದ್ದೀನಿ, ಏನು ಸ್ಥಾಯಿ ಸೆಟ್ ಮಾಡಿರ್ತಾರೆ, ತುಂಬ ತಾರಕ ಸ್ಥಾಯಿಲಿ ಇರುತ್ತೆ ಅದು. ಪಿ.ಬಿ. ಶ್ರೀನಿವಾಸ ಸಾಮಾನ್ಯವಾಗಿ ಬೇಸ್ ವಾಯ್ಸ್ ಜಾಸ್ತಿ ಹಾಡ್ತಾ ಇದ್ದು, ಹಾಡೋದೇ ಇಲ್ಲ ಅಂತಲ್ಲ, ಬಟ್ ಸ್ವಲ್ಪ ಕಡಿಮೆನೆ. ಹೈ ಪಿಚ್ಚಲ್ಲಿ ಟ್ಯೂನ್ ಮಾಡಿದ್ದೀನಿ, ನಮ್ಮ ತಮ್ಮಯ್ಯನ ಕೈಲಿ ಹಾಡು ಹೇಳಿಸ್ಬಿಡ್ನ ಅಂತಂದ್ಬಿಟ್ಟು ಸರಿ ಇದಾಗುತ್ತೆ. ಅದು ಒಂಥರ ಅದು ಆಮೇಲೆ ಏನಾಗುತ್ತೆ, ಅವ್ರನ್ನ ಇವ್ರು ಮಾಡ್ತಾರೆ, ರಾಜ್ಕುಮಾರ್ ಅವ್ರನ್ನ ಕರೆಸ್ತಾರೆ, ಹಾಡು ಇದಾಗುತ್ತೆ.
ಅದೊಂದು ದೊಡ್ಡ ಇತಿಹಾಸ. ಅಂದ್ರೆ ಬಟ್ ಅದ್ರ ಹಿನ್ನೆಲೆ ಪಿ ಬಿ ಶ್ರೀನಿವಾಸ್ ಅವರು ಸಿಗ್ತಿರಲ್ಲ ಅಂತ. ಇಲ್ಲ, ಪಿ ಬಿ ಶ್ರೀನಿವಾಸ್ ಅವರು ಅದೇ ಟೈಮಲ್ಲಿ ವಿದೇಶ ಪ್ರವಾಸಕ್ಕೆ ಹೋಗಿರ್ತಾರೆ, ಅವರು ಸಿಂಗಾಪುರ್ ಪ್ರವಾಸಕ್ಕೆ ಹೋಗಿರ್ತಾರೆ. ಅವರು ಇರೋದಿಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಇದು ಸಾಂಗ್ ರೆಕಾರ್ಡಿಂಗ್ ಆಗ್ಲೇಬೇಕಿರುತ್ತೆ, ಯಾಕೆಂದ್ರೆ ನೆಕ್ಸ್ಟ್ ಶೂಟಿಂಗ್ ಹೋಗ್ಲೇಬೇಕಿರುತ್ತೆ. ಹಾ, ಇದು ಮಿತಿ ತುಂಬಾ ಕಡಿಮೆ ಇರುತ್ತೆ. ಓಕೆ, ಓಕೆ. ಅದು ಒಂದು ರೀಸನ್. ಒಂಥರ ಹೆಂಗೆ ಅಂದ್ರೆ ಕೆಲವು ಸಲ ಅನಿವಾರ್ಯತೆ, ಒಂದೊಂದ್ಸಲ ಹೊಸ ಪ್ರತಿಭೆಗಳು ಕಾರಣ ಆಗುತ್ತೆ ಅಂತ ಹೇಳ್ತಾರಲ್ಲ, ಆ ಥರ. ಸೊ ರಾಜ್ಕುಮಾರ್ ಕೈಯಲ್ಲಿ ಹಾಡಿಸ್ತಾರೆ, ಅದೆಲ್ಲ ಅದೊಂದು ಇತಿಹಾಸ. ಇದು ಇಲ್ಲಿ ತನಕ ಒಂದು ಘಟ್ಟ. ಆಮೇಲೆ ಆ ಹಾಡು ಅದ್ಭುತವಾಗಿ ಬರುತ್ತೆ, ಯಾಕೆಂತಂದ್ರೆ ಅವರು ರಾಜ್ಕುಮಾರ್ ಒಂಥರ ಹಳ್ಳಿ ಕಡೆಯಿಂದ ಬಂದವರು, ಅದಕ್ಕೆ ತಕ್ಕಂಗೆನೆ ಇದ್ರ ಲ್ಯಾಂಗ್ವೇಜ್ ಅಲ್ಲೇ ಇರುತ್ತೆ ಹಾಡು, ಒಳ್ಳೆ ಅನುಭವಿಸ್ಬಿಟ್ಟು ಹಾಡ್ತಾರೆ, ಅದೆಲ್ಲ ಆಗುತ್ತೆ. ಇದ್ರ ಚಿತ್ರೀಕರಣಕ್ಕೆ ಬಂದಾಗ ಅದು ಇನ್ನೊಂದು ತಮಾಷೆ ಆಗುತ್ತೆ. ಇದು ಸಹಿತ ಸಾಕಷ್ಟು ಜನ ಗೊತ್ತಿರೋಂಥದ್ದೇ, ಆದರೂ ಪ್ರಾಸಂಗಿಕವಾಗಿ ಇದನ್ನ ಉಲ್ಲೇಖಿಸಕ್ಕೆ ಇಷ್ಟಪಡ್ತೀನಿ. ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಹಾಡು ಶೂಟಿಂಗಿಗೂ ಇದಿದ್ದು ಅಣ್ಣವರು ಹುಟ್ಟಿದವರು ಗಾಜುನ ಹೊರತನೇ ಶೂಟಿಂಗ್ ಆಗೋದು. ಅದು ಓಕೆ, ಸ್ವಂತ ಊರಲ್ಲೇ ಏನೋ ಒಂಥರ ಒಂದು ಆಪ್ತತೆ ಇರುತ್ತೆ, ಅಲ್ಲೇ ಇದು ಮಾಡೋಣ, ಯಾಕೆಂದರೆ ಹಳ್ಳಿ ವಾತಾವರಣ ಬೇರೆ. ಸರಿ, ಆಮೇಲೆ ಮೊದಲನೇ ದಿವಸದ ಒಂದು ಏನಿರುತ್ತೆ ಪಲ್ಲವಿ ಇದಾಗುತ್ತೆ, ಯಾರೇ ಕೂಗಾಡಲಿ ಊರೇ ಹೋರಾಡಲಿ, ಅದಷ್ಟು ಶೂಟಿಂಗ್ ಆಗುತ್ತೆ. ಅಲ್ಲಿ ತನಕ ಇದಾದಮೇಲೆ ನೆಕ್ಸ್ಟ್ ಡೇ ಅದು ಕಂಟಿನ್ಯೂ ಆಗಬೇಕು ಶೂಟಿಂಗು. ಮಾರನೇ ದಿವಸ ಬರ್ತಾರೆ, ಮತ್ತೆ ಒಂದು ಸೆಕೆಂಡ್ ಅಣ್ಣವರು ಎಮ್ಮೆ ಮೇಲೆ ಹೊತ್ತು ಕೂತ್ಕೊತಾರೆ, ಏನೋ ಇರಿಸ್ಮುರ್ಸ್ ಅವರಿಗೆ. ಏನಿದು ನೆನ್ನೆನೇ ಒಂಥರ ಇವತ್ತೇ ಒಂಥರ ಆಗ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ನೋಡಿದ್ರೆ ಎಮ್ಮೆ ಮೈ ಮೇಲಿನ ಕೂದಲು ಅವ್ರಿಗೆ ಚುಚ್ತಾ ಇರುತ್ತೆ. ಆ ಫಿಲಮ್ಗೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದು ಬಿ ಮಲ್ಲೇಶ್ ಅಂತ. ಈ ಗಾಯತ್ರಿ ಮದುವೆ, ಅನಂತ್ನಾಗ್ದು ಒಲವು ಮುಡಿದಾಗ ಈ ಥರ ಫಿಲಮ್ ಎಲ್ಲ ಆಮೇಲೆ ಡೈರೆಕ್ಟ್ ಮಾಡಿರಲ್ಲ, ಅವ್ರು ಬಿ ಮಲ್ಲೇಶ್ ಅವರು. ಅದಕ್ಕೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದು. ಎ ವಿ ಶೇಷಗಿರಿ ರಾವ್ ಸಂಪತ್ತಿಗೆ ಸವಾಲ್ ಡೈರೆಕ್ಟರ್. ಓಕೆ. ಮಲ್ಲೇಶು ಬಪ್ಪ ಇಲ್ಲಿ ಸ್ವಲ್ಪ ಕರೀತಾರೆ ಅಣ್ಣವರು. ಅಲ್ಲ, ನಿನ್ನೆ ಕೂತ್ಕೊಂಡಾಗ ಏನು ಸೌಕರ್ಯವಾಗಿತ್ತಮ್ಮೆ, ಇವತ್ತೇನು ಚುಚ್ತಾ ಇದೆಯಲ್ಲ ಕೂದಲು, ಏನಿದು ಅಂತ. ಅಣ್ಣ ಯಾರ ಹತ್ರನೂ ಹೇಳ್ಬೇಡಿ, ಒಂದು ದೊಡ್ಡ ಎಡವಟ್ಟು ಆಗ್ಬಿಟ್ಟಿದೆ. ಏನು ಎಡವಟ್ಟು ಆಗಿದೆಯಪ್ಪ ಅಂತ ಕೇಳ್ತಾರೆ ಅಣ್ಣವರು. ಅದು ಏನಾಗಿರುತ್ತೆ ಅಂತಂದರೆ, ಹಿಂದಿನ ದಿವಸ ಒಂದು ಭಾಗ ಶೂಟಿಂಗ್ ಮಾಡಿರ್ತಾರೆ, ಅದು ಹಾಡಿಂದು ಶೂಟಿಂಗ್ ಮಾಡಿ, ನಾಳೆನೂ ಬೇಕು ಕಣಪ್ಪ ಇದು ಎಮ್ಮೆ ಎಲ್ಲೂ ಕರ್ಕೊಂಬ ನಾಳೆ ದಿವಸ ಅಂತ ಹೇಳ್ಬಿಟ್ಟು ಆ ಎಮ್ಮೆ ಮಾಲೀಕನಿಗೆ ಹೇಳಿ ಕಳಿಸಿರ್ತಾರೆ. ಅವನೆಂಥ ಪ್ರಳಯ ಅಂತಂದರೆ ರಾಜ್ಕುಮಾರ್ ಕೂತಿದ್ದು ಎಮ್ಮೆ ಅಂದ್ಬಿಟ್ಟು ಪ್ರಚಾರ ಮಾಡಿಬಿಟ್ಟು ಅದನ್ನು 1,500 ಮಾರ್ಬಿಟ್ಟಿರ್ತಾನೆ. ಓಕೆ. ಅವನು ಅದನ್ನು ಮಾರ್ಕೆಟಿಂಗ್, ಅವ್ನ ಟೆಕ್ನಿಕ್ ನೋಡಿ. ರಾಜ್ಕುಮಾರ್ ಕೂತಿದ್ದೆಮ್ಮೆ ಅಂತ ಪ್ರಚಾರ ಮಾಡಿಬಿಟ್ಟು ಅದನ್ನು 1,500 ಮಾರ್ಬಿಟ್ಟ. ಹೋಗ್ಲಿ, ಅವ್ನು ಮಾರ್ದವನಾದ್ರೆ ಅವನ ಹತ್ರನ ಹಿಡ್ಕೊಂಬರೋಣ ಅನ್ನಕ್ಕೆ ಅವನು ಆ ಎಮ್ಮೆ ಹೊಡ್ಕೊಂಡು ಬೇರೆಯವ್ರಿಗೆ ಹೋಗ್ಬಿಟ್ಟಿದ್ದಾನೆ. ಸೊ ಈಗ ಎಮ್ಮೆ ಬೇಕು ಶೂಟಿಂಗಿಗೆ. ಏನು ಮಾಡೋದು, ಇವ್ರಿಗೆ ಟೆನ್ಷನ್ನು. ಆಮೇಲೆ ಕೊನೆಗೆ ಏನು ಮಾಡ್ತಾರೆ, ಇನ್ಯಾರನ್ನೋ ಒಬ್ಬನ ಹೋಗ್ಬಿಟ್ಟು ಕಾಡಿ ಬಿಡಿ ಅಣ್ಣ ಕೊಡಪ್ಪ ಅಂತ ಹೇಳ್ಬಿಟ್ಟು ಇನ್ನೊಂದು ಎಮ್ಮೆನ ಕರ್ಕೊಂಡು ಬರ್ತಾರೆ. ಕರ್ಕೊಂಬಂದ್ಬಿಟ್ಟು ಹಾಡಿನ ಮಿಕ್ಕ ಅಣ್ಣ ಸ್ವಲ್ಪ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು, ಅದು ಕೂದಲು ಚುಚ್ತಾ ಇರುತ್ತೆ, ಅದನ್ನು ನೋಡಿ ಅವ್ರು ಅಣ್ಣವ್ರು ಅದನ್ನು ಅನುಭವಿಸ್ಕೊಂಡೇ, ಅದನ್ನು ನೋವು ತಿಂದ್ಕೊಂಡೇ ಶೂಟಿಂಗು ಮಾಡಿಕೊಡ್ತಾರೆ. ಇದನ್ನು ಯಾರಿಗೂ ಹೇಳ್ಬೇಡಿ, ಹೇಳಿದ್ರೆ ನನ್ನ ಕೆಲಸ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಮಲ್ಲೇಶ್ ಅವರು ರಿಕ್ವೆಸ್ಟ್ ಮಾಡ್ಕೊಂಡು ಇದನ್ನು ಹಾಗೆ ನಡೆಸ್ತಾರೆ. ಅಂದರೆ ಅದು ಎಲ್ಲಿ ತನಕ ಇದಾಗ್ಬಿಡುತ್ತೆ ಅಂತಂತಂದರೆ, ಅದು ನೀವು ಈಗಲೂ ಅದನ್ನು ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಹಾಡು ಅಬ್ಸರ್ವ್ ಮಾಡಿ. ಮೊದಲು ಫಸ್ಟ್ ಹಾಡು ಸ್ಟಾರ್ಟ್ ಆದಾಗ ಒಂದು ಏನು ಎಮ್ಮೆ ಇರ್ತದೆ ಮೇಲೆ ಕೂತ್ಕೊಂಡು ನನ್ನವ್ರು ಬಂದು ಹಾಡು ಹೇಳ್ಕೊಂಡು ಹೋಗ್ತಾರೆ. ಆ ಹಾಡದು ಪಲ್ಲವಿ ಸ್ಟಾರ್ಟ್ ಆಗ ಏನಾಗುತ್ತೆ ಅಂತಂದ್ರೆ, ಎಮ್ಮೆ ಮೇಲೆ ಒಬ್ಬ ಹುಡುಗ ಕೂತಿರ್ತಾನೆ, ಪಿಟಿಲ್ ಬಾರಿಸ್ಕೊಂಡು, ಹಳ್ಳಿದು ಪಿಟಿಲ್ ಬಾರಿಸ್ಕೊಂಡು, ಅವನನ್ನ ಕೆಳಗೆ ಕಿನ್ನರಿ, ಅವನನ್ನ ಕೆಳಗಿಳಿಸ್ಬಿಟ್ಟು ಇವ್ರ ಆಮೇಲೆ ಆ ಎಮ್ಮೆ ಮೇಲೆ ಕೂತ್ಕೊಂಡು ಹಾಡನ್ನು ಮುಂದುವರಿಸ್ತಾರೆ. ಮುಂಚೆ ಇದ್ದಿದ್ದ ಎಮ್ಮೆ ಸ್ವಲ್ಪ ಸೌಮ್ಯ ಮುಖಭಾವದ ಎಮ್ಮೆ ಆಗಿರುತ್ತೆ, ಕೋಡೆಲ್ಲ ಬೇರೆ ತರ ಇರುತ್ತೆ. ಈ ಎರಡನೇ ಎಮ್ಮೆ ಏನಿದೆಯಲ್ಲ, ಅದು ಕೋಡೆಲ್ಲ ಒಂಥರ ತಿರ್ಚ್ಕೊಂಡಿರುತ್ತೆ, ಉಗ್ರವಾಗಿರುತ್ತೆ. ಅಂದ್ರೆ ಇದು ಫಿಲಮ್ದು ಸಂಕಲನಕಾರರು ಭಕ್ತವತ್ಸಲಂ ಅಂತ, ಅವ್ರಿಗೂ ಸಹಿತ ಈ ಸೂಕ್ಷ್ಮ ವ್ಯತ್ಯಾಸ ಗೊತ್ತಾಗ್ಲೇ ಇಲ್ವಂತೆ. ಅವರು ಸಂಕಲನ ಮಾಡೋರು ಸಹಿತ ಗೊತ್ತಾಗಬೇಕಲ್ಲ, ಯಾಕಂದ್ರೆ ಲುಕ್ಕಲ್ಲಿ ಸ್ವಲ್ಪ ಅಂದ್ರೆ ಅದನ್ನ ಅಬ್ಸರ್ವ್ ಮಾಡಿದ್ರೆ, ತುಂಬಾ ಆಳವಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಇದು ನನಗೂ ಗೊತ್ತಿರಲಿಲ್ಲ. ಈ ಥರದ್ದೆಲ್ಲ ಕೆಲವು ಅಂದ್ರೆ ನಾವು ಒಂದು ಫಿಲಮ್ ತೆರೆ, ಬೆಳ್ಳಿ ತೆರೆ ಮೇಲೆ ನೋಡುವಾಗ ಯಾವ್ದಾದ್ರು ಒಂದು ದೃಶ್ಯ ಚೆನ್ನಾಗಿಲ್ಲ ಅಂತ ಒಂಥರ ಸಲೀಸಾಗಿ ಹೇಳ್ಬಿಡ್ತೀವಿ. ಬಟ್ ಪ್ರತಿಯೊಂದು ದೃಶ್ಯದ ಹಿಂದೆನೂ ಏನೆಲ್ಲ ಕಷ್ಟ ಇರುತ್ತೆ, ಎಷ್ಟು ಶ್ರಮ ಪಟ್ಟಿರ್ತಾರೆ, ಏನೆಲ್ಲ ಬಾಧೆ ಬಿದ್ದಿರ್ತಾರೆ ಅನ್ನೋದಕ್ಕೆ ಇದೊಂದು ಒಂದು ಉದಾಹರಣೆ. ಅಟ್ ದ ಸೇಮ್ ಟೈಮು ಸಂಪತ್ತಿಗೆ ಸವಾಲ ಎಮ್ಮೆ ಹಾಡಿನಿಂದ ಕನ್ನಡಕ್ಕೆ ಅಲ್ಲಿ ತನಕನೂ ಒಬ್ಬರು ನಟರಾಗಿ ಏನು ಕಾಣಿಸ್ಕೊಂಡಿದ್ದ ರಾಜ್ಕುಮಾರ್ ಅವರು ಅಧಿಕೃತವಾಗಿ ಒಬ್ಬ ಗಾಯಕರಾಗಿ ಸಹಿತ ಪರಿಚಯ ಆಗೋ ಥರ ಆಯಿತು ಅಂತ ಹೇಳ್ಬೋದು.